ಈಗಾಗಲೇ ಒಂದು ಸಲ ಕದ್ದು ಮುಚ್ಚಿ ಮದುವೆ ಆಗೋಕ್ಕೆ ಹೊರಟಾಗ ನೀವು ಅದನ್ನು ಬೇಡವೇ ಬೇಡ ಅಂತ ರಿಜೆಕ್ಟ್ ಮಾಡಿದ್ರಿ. ಈಗ ಮತ್ತೆ ನಿಮ್ಮನ್ನು ಅದೇ ಪರಿಸ್ಥಿತಿಯಲ್ಲಿ ನಿಲ್ಲಿಸ್ತಿರೋದಕ್ಕೆ ನನಗೆ ಬೇಜಾರಾಗ್ತಿದೆ. ವಿಕ್ಕಿ ಅವರೇ, ಅದು ಹಾಗಲ್ಲ. ನನ್ನ ಮಾತಿನ ಅರ್ಥ ಏನಂದ್ರೆ, ನನಗೆಲ್ಲ ಗೊತ್ತು. ಇಷ್ಟು ದಿನ ಎಲ್ಲಿ ನನ್ನ ಕೈ ತಪ್ಪು ಹೋಗ್ತೀರಾ ಅನ್ನೋ ಅನುಮಾನ ಕೂಡ ನನ್ನ ಮನಸ್ಸಲ್ಲಿಲ್ಲ. ನೀವು ಅಂದರೆ ನಾನು, ಆ್ಯಂಡ್ ನಾನು ನಿಮಗೆ ಮಾತ್ರ ಅನ್ನೋದು ಫಿಕ್ಸ್ ಆಗೋಗಿದೆ. ಮುಂದೆ ನೀವು ಅಪ್ಪ ಅಮ್ಮನ ಎದುರೇ ನಿಶ್ಚಿತಾರ್ಥ ಮಾಡ್ಕೊಳ್ಳೋಣ ಅಂದರೂ ರೆಡಿ. ನಿಶ್ಚಿತಾರ್ಥನೇ ಬೇಡ, ಸೀದಾ ತಾಳಿ ಕಟ್ಟು ಅಂದ್ರೂ ನಾನು ರೆಡಿ. ಇವತ್ತು ಅಗ್ರಜ ನಿಮಗೆ ಮಾತ್ರ ಅಲ್ಲ, ನನ್ನ ಕಣ್ಣು ತಗ್ಸಿದ್ದಾನೆ. ನಾನು ಇನ್ಮೇಲಿಂದ ಸಣ್ಣ ಸಣ್ಣ ವಿಷಯಕ್ಕೆ ಅಪ್ಸೆಟ್ ಆಗಲ್ಲ. ಅಪ್ಸೆಟ್ ಆಗಿ ಕೆಟ್ಟ ನಿರ್ಧಾರಗಳನ್ನ ಮಾಡಲ್ಲ. ನಾನು ಫೋರ್ಸ್ ಮಾಡೋದಿಲ್ಲ ಅಂತ ಮುಂಚೆನೇ ಹೇಳಿದ್ದೀನಿ ಆರ್ತಿ. ಬಟ್ ಸ್ಟಿಲ್ ಈಗ ನಡೀತಿರೋದ್ರಲ್ಲಿ ತಪ್ಪು ಕೂಡ ಏನೂ ಇಲ್ಲ ಅಲ್ವಾ? ನೀನು ಯಾಕೆ ಬೇರೆ ಥರ ಬೇಡ ಅಗ್ರಜ. ಅವ್ರು ಹೇಗಿದ್ದಾರೋ ಹಾಗೆ ನಾನು ಒಪ್ಕೊಳ್ತೀನಿ ಕೂಡ. ಆರ್ತಿ ಅವರೇ, ಕೊನೆಯದಾಗ ಒಂದು ಮಾತು ಹೇಳ್ತೀನಿ. ಐ ಲವ್ ಯು. ಆ್ಯಂಡ್ ದಟ್ಸ್ ವಾಟ್ ಮ್ಯಾಟರ್ಸ್. ಬನ್ನಿ ಹೋಗೋಣ. ನಿಮಗೆ 4 ಜನ ಹೆಣ್ಮಕ್ಳು. ಇವತ್ತಿಂದ ನಿಮ್ಗೆ ಹಿಂದಿರೋ ಗಂಡು ಮಗ ನಾನೇ ಅನ್ಕೊಳ್ಳಿ ಮಾವ. ಬನ್ನಿ ಹೋಗೋಣ. ಅತ್ತೆ, ಇದೆಲ್ಲ ನನ್ನ ಲೈಫಲ್ಲಿ ನಡೀತಿದೆ ಅಂದರೆ ನಂಗೆ ನಂಬೋಕೆ ಆಗ್ತಾ ಇಲ್ಲ. ಈ ಕೆಲಸ ಯಾವತ್ತೂ ನಡಿಬೇಕಿತ್ತು. ಕೆಲವು ಅನಿಷ್ಟಗಳು ಅಡ್ಡ ಬದ್ದಿದ್ರಿಂದ ಈ ಕೆಲಸ ಲೇಟ್ ಆಯ್ತು. ಎಲ್ಲಿ ನಿನ್ನ ವೇಲ್ನ ಸರಕ್ ಥರ ಹಿಡಿ. ನನ್ನ ಶ್ರೀಧರ್ ಸಂಬಂಧ ಗೊತ್ತಾದಾಗ ಅವರಮ್ಮ ನನ್ನನ್ನು ಕರೆಸಿ ಈ ಶಾಸ್ತ್ರಗಳನ್ನು ಮಾಡಿದರು. ಈ ರೀತಿ ಮಾಡೋದ್ರಿಂದ ಅತ್ತೆ ಸೊಸೆ ಸಂಬಂಧ ಚೆನ್ನಾಗಿರುತ್ತೆ ಅಂತ ಅವ್ರ ನಂಬಿಕೆ. ಅತ್ತೆ, ಒಂದು ಆಶ್ಚರ್ಯ ಅಂದರೆ ನಮ್ಮಿಬ್ಬರಲ್ಲಿ ಯಾವಾಗಲೂ ಒಳ್ಳೆ ಸಂಬಂಧನೇ ಇದೆ. ಇದು ಯಾವಾಗಲೂ ಹೀಗೆ ಇರುತ್ತೆ ಅಂತ ನಾನು ನಿಮಗೆ ಮಾತು ಕೊಡ್ತೀನತ್ತೆ. ನೀನು ಕಿಲ್ಲಾಡಿ ಅಂತಾನೆ ಅಲ್ವಾ ನಮ್ಮ ಅಕ್ಕನ ಜೊತೆ ಇರೋದು. ಈ ಮಡಲ್ ತುಂಬ ಶಾಸ್ತ್ರ ಆದಮೇಲೆ ನೀನು ನನ್ನ ಸೊಸೆ ಅಂತಲೇ ಲೆಕ್ಕ. ಅತ್ತೆ, ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ವಸಿಷ್ಠ ಕುಟುಂಬಕ್ಕೆ ಎಂಟ್ರಿ ಸಿಗುತ್ತೆ ಅಂದರೆ ಯಾವಳಿಗೆ ತಾನೇ ಖುಷಿ ಆಗಲ್ಲ. ಖುಷಿ ಪಡು ಸಾರಿಕಾ, ಇದು ಸೆಲೆಬ್ರೇಟ್ ಮಾಡೋ ಸಮಯ. ಎಲ್ಲಿ ನೀನು ಆರ್ತಿ ಬಾಯಲ್ಲಿ ಎಂಗೇಜ್ಮೆಂಟ್ ಬೇಡ ಅಂತ ಹೇಳಿಸೋದ್ರಲ್ಲಿ ಗೆಡು ಬಿಡ್ತೀಯೋ ಅಂತ ಅಂದ್ಕೊಂಡಿದ್ದೆ. ಆದರೆ ನೀನು ಗೆದ್ಬಿಟ್ಟೆ. ಈ ಮನೆಗೆ ಸೊಸೆಯಾಗೋದಕ್ಕೆ ಎಲ್ಲ ಅರ್ಹತೆ ನಿನಗಿದೆ ಅಂತ ನೀನು ಪ್ರೂವ್ ಮಾಡಿಬಿಟ್ಟೆ. ನನಗಂತೂ ತುಂಬ ಖುಷಿ ಆಗ್ತಿದೆ. ನಿಮಗೆ ನನ್ನ ಮೇಲಿರೋ ಈ ಭಾವನೆ ಯಾವಾಗಲೂ ಹೀಗೆ ಇರೋ ಥರ ನೋಡ್ಕೋತೀನತ್ತೆ. ಅತ್ತೆ, ನೀವು ತುಂಬ ಒಳ್ಳೆಯವರು. ಎಲ್ಲರೂ ನನ್ನ ವಿರುದ್ಧ ನಿಂತು ಯಾರೂ ನನ್ನ ಜೊತೆ ಇಲ್ದಿರೋ ಟೈಮಲ್ಲಿ ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಜೊತೆ ನಿಂತ್ರಿ. ಇದನ್ನು ನಾನು ಸಾಯೋವರೆಗೂ ಮರೆಯಲ್ಲ ಅತ್ತೆ. ಐ ವಿಲ್ ಬಿ ಥ್ಯಾಂಕ್ಫುಲ್ ಟು ಯು.
ಥರ ನಾನು ಸ್ವಲ್ಪ ಸೀರಿಯಸ್ ಆಗೋಣ ಅಂದ್ಕೊಂಡ್ರೆ ನೀವು ನಂತರ ತುಂಟಿ ಆಗಿಬಿಟ್ರಲ್ಲ. ಪ್ರೀತಿಸೋರು ಒಬ್ರಿಗೊಬ್ರು ಗುಣನ ಶೇರ್ ಮಾಡ್ಕೊಳ್ತಾರಂತಣ್ಣ. ಇಷ್ಟಪಡೋ ಸ್ವಭಾವ, ಮಾತು, ನಡವಳಿಕೆ ಎಲ್ಲ ಆಟೋಮ್ಯಾಟಿಕ್ಕಾಗಿ ಬಂದ್ಬಿಡತ್ತಂತೆ. ಅಷ್ಟಕ್ಕೂ ಈ ವೇದ ಅಂತಂದ್ರೆ ಏನು ತಮಾಷೆನಾ? ಅಂತೂ ಇಂತೂ ಎಂಗೇಜ್ಮೆಂಟ್ ನಡೆದೇ ಹೋಯ್ತು. ಅಯ್ಯೋ ಇರೇ, ವಿಕ್ಕಿ ಬಾಬಾ ಇನ್ನೂ ರಿಂಗೇ ಹಾಕಿಲ್ಲ. ಬಾವಾ ಇನ್ನೂ ಯಾಕೆ ವೇಟ್ ಮಾಡ್ತಿದ್ದೀರಾ? ಹೊಡಿರಿ ಸಿಕ್ಸು. ಮನ್ಸಾರ ನನ್ನ ಮದುವೆ ಆಗೋಕ್ಕೆ ಒಪ್ಕೊಳ್ತಿದ್ದೀರಾ ಅಲ್ವಾ ಆರ್ತಿ ಅವರೇ? ನೀನೇನೋ ಭಯಪಡಬೇಕಾದಾಗಲಿ ಅಥವಾ ಚಿಂತೆ ಮಾಡಬೇಕಾದಾಗಲಿ ಇಲ್ಲ. ನಿಮ್ಮ ಜೊತೆ ನಾವೆಲ್ಲ ಇದ್ದೀವಿ. ಹೀಗೆ ಯಾವಾಗಲೂ ಖುಷಿಯಾಗಿರು. ಬಿಲ್ಡಪ್ ತಗೊಂಡಿದ್ದು ಸಾಕು. ನಕ್ರ ಮಾಡ್ದೆ ಬಾವು ಥ್ಯಾಂಕ್ಸ್ ಹೇಳುವ. ಇಷ್ಟೆಲ್ಲ ಆಗೋದಕ್ಕೆ ಕಾರಣನೇ ಅವರು. ಬಾ ಬಾ ಬಾ. ಬೇರೆ